ಮಾತೆ ಪೂಜಕರು ಅಂತ ಹೇಳಿ ಹಾಡು ಹೇಳುವಂತಹ ಮಾತೆಯರ ಬಗ್ಗೆ ಅಪಾರವಾದ ಗೌರವವನ್ನು ತೋರಿಸುವ RSSನ ಕಾರ್ಯಕರ್ತರು ಸಚಿವರಿಗೆ ಅಶ್ಲೀಲ ಪದಗಳನ್ನು ಬಳಸಿಕೊಂಡು ಧಮಕಿ ಹಾಕ್ತಿದ್ದಾರೆ. ನಾಳೆ ದಿನ ಮನೆಗೆ ನುಗ್ಗಿ ಹಲ್ಲೆ ಮಾಡಲಿಕ್ಕೂ ಕೂಡ ತಯಾರಿದ್ದಾರೆ. ಅದನ್ನು ದೂರವಾಣಿ ಮೂಲಕ ತಿಳಿಸ್ತಿದ್ದಾರಂತೆ. ಹೀಗಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ಇದೇನಾ ಶಾಖೆಗಳಲ್ಲಿ ಕಲಿಸ್ಕೊಡುವ ಸಂಸ್ಕೃತಿ, ಇದೇನಾ ಶಾಖೆಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕಲಿಸ್ಕೊಡುವ ಗೌರವ ಅಂತ? ಅಲ್ಲ, ಅಶ್ಲೀಲವಾಗಿ ಅವರಿಗೆ ಯಾರೋ ಬೈದಿರ್ಬೋದು, ನಾನು ಇಲ್ಲ ಅನ್ನಲ್ಲ. ಆದರೆ ಅವರೆಲ್ಲ ಸ್ವಯಂ ಸೇವಕರು, ಸಂಘದ ಸೂಚನೆ ಮೇಲೆ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಆರೋಪಕ್ಕೆ ಯಾವುದೇ ಅದಕ್ಕೆ ಆಧಾರ ಇಲ್ಲ. ಆ ರೀತಿ ಟ್ರೈನಿಂಗ್ ನಮ್ಗೆ ಇಲ್ಲವೇ ಇಲ್ಲ. ಅಕಸ್ಮಾತ್ ಆ ರೀತಿ ಯೋಚನೆ ಮಾಡಿದ್ರೆ ಸಂಘ ರೆಸ್ಪಾನ್ಸೇ ಯಾಕೆ ಮಾಡಿಲ್ಲ? ಈಗ ಒಂದು ಪ್ರಶ್ನೆ ಬಂತಲ್ಲ, ಸಂಘ ಏನು ಹೇಳ್ತಾನೆ ಇಲ್ಲ ಅಂತ. ಅದಕ್ಕೆ ನಮ್ಮ ಶೈಲಿ ಏನು ಅಂದರೆ, ಯಾರು ಆರೋಪ ಮಾಡ್ತಿದ್ದಾರೋ ಅವ್ರ ಆರೋಪ ಸಾಬೀತು ಮಾಡಲಿ, ಅವ್ರು ಯಾತಕ್ಕೆ ಹೇಳ್ತಾರೆ ಅದನ್ನು ಹೇಳಲಿ ಅಂತ ಹೇಳ್ತಾ ಇದ್ದೀವಿ. ಉಲ್ಟಾ ನಾವು ಹೇಳ್ತಿರೋದು, ನೀವು ಬನ್ನಿ ನಮ್ಮ ಹತ್ರ ಅಂತ ಹೇಳ್ತಿದ್ದೀವಿ, ನೀವು ಶಾಖೆಗೆ ಬನ್ನಿ ಅಂತಲೇ ಹೇಳ್ತೀವಿ, ನಿಮಗೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಿದ್ದೀವಿ. ಹಾಗಾಗಿ ಆ ರೀತಿ ಬಯೋ ಟ್ರೈನಿಂಗ್ ಒಂದು ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ರು ಅವ್ರು ಇಂಡಿವಿಜುವಲಾಗಿ ಅಕಸ್ಮಾತ್ ಮಾಡಿದರೆ, ಅದು ತಪ್ಪಿದರೆ ಕಾನೂನು ಪ್ರಕಾರ ಏನು ಶಿಕ್ಷೆ ಅವ್ರು ಕೊಡಬೇಕೋ ಅದನ್ನು ದಯವಿಟ್ಟು ಅವ್ರು ಕೊಡಲಿ.